ನೀವೇನಾದ್ರೂ ಪ್ರೆಗ್ನೆನ್ಸಿ ಟ್ರೈ ಮಾಡತ್ತಿದ್ರಂದ್ರ ಈ ವಿಡಿಯೋ ನಿಮ್ಗೋಸ್ಕರ, ಸೊ ಮಿಸ್ ಮಾಡ್ಲಾರ್ದೆ ನೋಡ್ರಿ. ಆಕ್ಚುಲಿ ಬಹಳ ಜನ ಹೆಣ್ಮಕ್ಳು ಕನ್ಸೀವ್ ಆದ್ಮೇಲೆ ಅಂದ್ರೆ ಪ್ರೆಗ್ನೆನ್ಸಿ ಪಾಸಿಟಿವ್ ಬಂದ ಮೇಲೆ ಅವರು ಯಾವ ರೀತಿ ಇರಬೇಕು, ಲೈಫ್ ಸ್ಟೈಲಲ್ಲಿ ಏನೆಲ್ಲ ಚೇಂಜಸ್ ಮಾಡ್ಕೋಬೇಕು, ಏನು ತಿನ್ಬೇಕು ಏನು ತಿನ್ಬಾರ್ದು ಅನ್ನೋದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿಕೊಂಡು ಪ್ರೆಗ್ನೆನ್ಸಿಗೆ ಪ್ರಿಪೇರ್ ಆಗಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಟ್ ಮೋಸ್ಟ್ ಆಫ್ ದ ಡಾಕ್ಟರ್ಸ್ ಏನು ರೆಕಮೆಂಡ್ ಮಾಡ್ತಾರಂದ್ರೆ, ನೀವು ಪ್ರೆಗ್ನೆಂಟ್ ಆಗೋಗಿಂತ ಒಂದು 3-4 ತಿಂಗಳ ಮುಂಚೆನೆ ಪ್ರೆಗ್ನೆನ್ಸಿಗೆ ಪ್ರಿಪೇರ್ಡ್ ಆಗಿರಬೇಕು. ಆವಾಗ್ಲಿಂದನೇ ನಿಮ್ಮ ಲೈಫ್ ಸ್ಟೈಲಲ್ಲಿ ಚೇಂಜಸ್ ಮಾಡ್ಕೊಳ್ಳೋದು ಮತ್ತು ನಿಮ್ಮ ಫಿಸಿಕಲ್ ಹೆಲ್ತ್ ಹಾಗೂ ನಿಮ್ಮ ಮೆಂಟಲ್ ಹೆಲ್ತ್ ಬಗ್ಗೆ ಗಮನ ಕೊಡಕ್ಕೆ ಸ್ಟಾರ್ಟ್ ಮಾಡ್ಬೇಕಂತ. ಯಾಕಂತಂದ್ರೆ ನೀವು ಪ್ರೆಗ್ನೆಂಟ್ ಆಗೋಗಿಂತ ಮುಂಚೆನೆ ಪ್ರಿಪೇರ್ಡ್ ಆಗಿದ್ದಾಗ ನಿಮ್ಮ ಎಗ್ ಕ್ವಾಲಿಟಿ ಇಂಪ್ರೂವ್ ಆಗ್ತದ. ಆಮೇಲೆ ಪ್ರೆಗ್ನೆಂಟ್ ಆದಾಗ ಕೆಲವೊಂದಿಷ್ಟು ಏನು ಕಾಂಪ್ಲಿಕೇಶನ್ಸ್ ಎದುರಾಗುವ ಸಾಧ್ಯತೆಗಳಿರ್ತಾವ, ಅವಕ್ಕೆಲ್ಲ ಈಗಲಿಂದನೇ ಪ್ರಿವೆಂಟಿವ್ ಮೆಷರ್ಸ್ ತಗೊಳಕ ಒಂದು ಸುವರ್ಣವಾದ ಅವಕಾಶ ಅಂತಾನೆ ಹೇಳ್ಬೋದು. ಹಾಗಾಗಿ ಪ್ರೀ ಪ್ರೆಗ್ನೆನ್ಸಿ ಪ್ರಿಪರೇಷನ್ ಎಷ್ಟು ಚೆನ್ನಾಗಿರ್ತದ ಅಷ್ಟು ಪ್ರೆಗ್ನೆನ್ಸಿ ಸ್ಮೂತ್ ಆಗಿ ಹೋಗ್ತದ, ಸೇಫ್ ಆಗಿ ಹೋಗ್ತದ. ಹಾಗಾಗಿ ನೀವು ಪ್ರೆಗ್ನೆನ್ಸಿ ಟ್ರೈ ಮಾಡ್ತಿರ್ಬೇಕಾದ್ರೆ ಯಾವೆಲ್ಲ ವಿಷಯಗಳ ಮೇಲೆ ಗಮನ ಕೊಡಬೇಕು ಅಂತ ಈ ವಿಡಿಯೋದಾಗ ಇಂಪಾರ್ಟೆಂಟ್ 5 ಪಾಯಿಂಟ್ಸ್ ಅಲ್ಲಿ ಹೇಳ್ತೀನಿ. ವೆರಿ ಇಂಪಾರ್ಟೆಂಟ್ ಅಂಡ್ ಯೂಸ್ಫುಲ್ ಅವ. ಸೊ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ಸ್ಕಿಪ್ ಮಾಡದೆ ನೋಡ್ರಿ. ಹಲೋ, ನಮಸ್ತೆ, ನಾನು ಗಂಗಾ. ನನ್ನ ಚಾನಲ್ ನಮಸ್ತೆ ಮಾಮ್ಸ್ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ಎಲ್ಲರಿಗೂ. ನಿಮ್ಮ ಪ್ರೆಗ್ನೆನ್ಸಿ ಜರ್ನಿ ಹೆಲ್ದಿಯಾಗಿ ಮಾಡ್ಕೊಳಕ, ಸ್ಮೂತ್ ಆಗಿ ಮಾಡ್ಕೊಳಕ ಮತ್ತು ನಿಮಗೆ ಬೇಕಾಗಿರುವಂತ ಒಂದು ಎಮೋಷನಲ್ ಸಪೋರ್ಟ್ಗೋಸ್ಕರ ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮೊದಲನೇ ಆಕ್ಷನ್ ನೀವೇನು ತಗೋಬೇಕು ಅಂತಂದ್ರೆ, ನಿಮ್ಮ ಬಾಡಿ ವೇಟ್ ಚೆಕ್ ಮಾಡ್ಕೊರಿ. ಫಸ್ಟ್ ನಿಮ್ಮ ಬಾಡಿ ವೇಟ್ BMI ರೇಂಜ್ ಅಲ್ಲಿ ಇರಬೇಕು. ಅಂದ್ರೆ ಬಹಳ ಅಂಡರ್ ವೇಟ್ ಇದ್ರು ಪ್ರಾಬ್ಲಮ್ ಆಗ್ತದ, ಓವರ್ ವೇಟ್ ಇದ್ರು ಪ್ರಾಬ್ಲಮ್ ಆಗ್ತದ. ಸೊ BMI ಕ್ಯಾಲ್ಕುಲೇಟ್ ಮಾಡ್ಕೊರಿ. ಗೂಗಲ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೋಬಹುದು. ಕ್ಯಾಲ್ಕುಲೇಟ್ BMI ಅಂತ ಗೂಗಲ್ ಅಲ್ಲಿ ಇದು ಮಾಡ್ರಿ. ಹೈಟ್ ವೇಟ್ ಕೇಳ್ತದ. ಸೊ ಅದೆಲ್ಲ ಹಾಕಿ ನಿಮ್ದು BMI ರೇಂಜ್ ಅಲ್ಲಿ ಬರುತ್ತೋ ಇಲ್ಲೋ ಅಂತ ಚೆಕ್ ಮಾಡ್ಕೊರಿ. ಪ್ರೆಗ್ನೆನ್ಸಿಗೆ ಐಡಿಯಲ್ BMI ರೇಂಜ್ ಅಂದ್ರೆ 18.5 to 24.9. ಸೊ ಈ ರೇಂಜ್ ಅಲ್ಲಿ ನಿಮ್ದು BMI ಬರತ್ತದ ಇಲ್ಲ ನೋಡ್ಕೊರಿ. ಅಕಸ್ಮಾತ್ ಈ ರೇಂಜ್ ಅಲ್ಲಿ ಬರ್ತಾ ಇಲ್ಲ ಅಂತ ಅಂದ್ರೆ ನಿಮ್ಮ ಬಾಡಿ ವೇಟ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ರಿ. ಪುಟ್ ಆನ್ ಆಗ್ಬೇಕು ಅಥವಾ ವೇಟ್ ರಿಡ್ಯೂಸ್ ಮಾಡ್ಕೋಬೇಕು ಅಂತ ಅನ್ನೋದರ ಬಗ್ಗೆ ಗಮನ ಕೊಡ್ರಿ. ಅಂಡ್ ಸ್ಟೆಪ್ಸ್ ತಗೋರಿ ನೀವು ವೇಟ್ ಕಂಟ್ರೋಲ್ ಅಲ್ಲಿ ಮಾಡ್ಕೊಳಕ. ಈ ತೂಕ ಕರೆಕ್ಟ್ ಆಗಿ ಮೇಂಟೈನ್ ಮಾಡೋದು ಬಹಳನೇ ಇಂಪಾರ್ಟೆಂಟ್ ಆಗ್ತದ. ಬಿಕಾಸ್ ಓವರ್ ವೇಟ್ ಆಗಿದ್ರಿ ಅಥವಾ ಅಂಡರ್ ವೇಟ್ ಆಗಿದ್ರಿ ಅಂದ್ರೂ ನಿಮ್ ಪ್ರೆಗ್ನೆನ್ಸಿ ಡಿಲೇ ಆಗ್ತದ, ಓವ್ಯುಲೇಷನ್ ಎಲ್ಲ ಡಿಲೇ ಆಗ್ತದ. ಸೊ ಕರೆಕ್ಟ್ ಆಗಿ ಗೊತ್ತಾಗಂಗಿಲ್ಲ, ಹಾರ್ಮೋನಲ್ನು ಇಂಬ್ಯಾಲೆನ್ಸ್ ಆಗಿರ್ತದ. ಸೊ ಪ್ರೆಗ್ನೆನ್ಸಿ ಮತ್ತೆ ಡಿಲೇನೇ ಆಗ್ತಿರ್ತದೆ. ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಿಮ್ಮ ವೇಟ್ ಚೆಕ್ ಮಾಡ್ಕೊಂಡು ವೇಟ್ ಕಂಟ್ರೋಲ್ ಮಾಡ್ಕೊಳ್ಳೋದು ಅವಶ್ಯಕ ಆಗ್ತದ. ಒಂದ್ಸಲ ನಿಮ್ ವೇಟ್ ಕಂಟ್ರೋಲ್ ಅಲ್ಲಿ ಬಂತಂದ್ರ ಅವಾಗ ನಿಮ್ಮ ಓವ್ಯುಲೇಷನ್ ರೆಗ್ಯುಲರ್ ಆಗ್ತದ ಮತ್ತು ಎಗ್ ಕ್ವಾಲಿಟಿ ಕೂಡ ಇಂಪ್ರೂವ್ ಆಗ್ತದ, ಹೆಲ್ದಿ ಆಗ್ತದ, ಎಗ್ ಗ್ರೋತ್ ಚೆನ್ನಾಗ್ ಆಗ್ತದ. ಅದ್ರ ಜೊತೆಗೆ ಹಾರ್ಮೋನ್ಸ್ ಕೂಡ ಬ್ಯಾಲೆನ್ಸ್ ಆಗ್ತವ ಅಂಡ್ ಕನ್ಸೆಪ್ಷನ್ ಕೂಡ ನಿಮ್ದು ಸೇಫ್ ಆಗಿ ಸ್ಮೂತ್ ಆಗಿ ಆಗ್ತದ. ನೆಕ್ಸ್ಟ್ ನಮ್ಮ ಲೈಫ್ ಸ್ಟೈಲ್ ಅಲ್ಲಿ ಏನೆಲ್ಲ ಚೇಂಜಸ್ ಮಾಡ್ಕೋಬೇಕು. ಮೊದಲನೇದಾಗಿ ಆಹಾರ ವಿಹಾರದ ಬಗ್ಗೆ ಹೇಳ್ತೀನಿ. ಆಹಾರ ಹೆಂಗಿರ್ಬೇಕು, ಆದಷ್ಟು ಆರೋಗ್ಯವಾದಂತ ಆಹಾರ ತಗೋರಿ ಅಂಡ್ ಕಾನ್ಶಿಯಸ್ಲಿ ಎಲ್ಲಾ ನ್ಯೂಟ್ರಿಯನ್ಸ್ ಇನ್ಕ್ಲೂಡ್ ಮಾಡ್ಕೊಳಕ ಟ್ರೈ ಮಾಡ್ರಿ. ಆದಷ್ಟು ಫರ್ಟಿಲಿಟಿ ಬೂಸ್ಟ್ ಮಾಡುವಂತ ಒಂದು ಫುಡ್ಸ್ ನ ಇನ್ಕ್ಲೂಡ್ ಮಾಡ್ಕೊರಿ ನಿಮ್ ಡಯಟ್ ನಾಗ. ಪ್ರಾಪರ್ ಆದ ಒಂದು ಡಯಟ್ ಫಾಲೋ ಮಾಡಕ ಟ್ರೈ ಮಾಡ್ರಿ. ಆಮೇಲೆ ಜಂಕ್ ಫುಡ್, ಆಮೇಲೆ ಸಕ್ಕರೆ ಉಳ್ಳುವಂತ ಎಲ್ಲಾ ಪದಾರ್ಥಗಳು ಆದಷ್ಟು ಅವಾಯ್ಡ್ ಮಾಡ್ರಿ. ಮತ್ತೆ ಕೆಫೈನ್ ಇಂಟೇಕ್ನು ಕಡಿಮೆ ಮಾಡ್ರಿ. ಅಂದ್ರೆ ಲೈಕ್ ಚಹಾ ಮತ್ತು ಕಾಫಿ ಸೇವನೆ ಕಡಿಮೆ ಮಾಡ್ರಿ. ದಿನದಲ್ಲಿ 1 ಕಪ್ ಆದ್ರೆ ಓಕೆ, ಅದ್ರಗಿಂತ ಜಾಸ್ತಿ ಬೇಡ. ಬಿಕಾಸ್ ಈ ತರ ಪ್ರಾಪರ್ ಡಯಟ್ ಹಾಗೂ ಹೆಲ್ದಿ ಡಯಟ್ ಫಾಲೋ ಮಾಡಿದಾಗ ಅದು ನಿಮ್ಮ ಹಾರ್ಮೋನ್ಸ್ ಬ್ಯಾಲೆನ್ಸ್ ಮಾಡ್ತದ. ಆಮೇಲೆ ಪ್ರೆಗ್ನೆನ್ಸಿಗೆ ಬೇಕಾಗಿರೋ ಈಸ್ಟ್ರೋಜನ್, ಪ್ರೊಜೆಸ್ಟೆರಾನ್ ಹಾರ್ಮೋನ್ ಎಲ್ಲಾನು ಬ್ಯಾಲೆನ್ಸ್ ಆಗ್ತಾವ, ಕರೆಕ್ಟ್ ಆಗಿ ಪ್ರೊಡ್ಯೂಸ್ ಆಗ್ತಾವ. ಎಗ್ ಕ್ವಾಲಿಟಿ ಇಂಪ್ರೂವ್ ಮಾಡ್ತದ, ಪೀರಿಯಡ್ಸ್ ರೆಗ್ಯುಲೇಟ್ ಮಾಡ್ತದ, ಮತ್ತೆ ಇಂಪ್ಲಾಂಟೇಶನ್ ಸಪೋರ್ಟ್ ಮಾಡ್ತದ. ಹಾಗಾಗಿ ಆದಷ್ಟು ಕ್ಲೀನ್ ಫುಡ್ ತಗೋರಿ. ಸೊ ದಟ್ ನಿಮ್ಮ ಹಾರ್ಮೋನ್ಸ್ ಬ್ಯಾಲೆನ್ಸ್ ಆಗ್ತದ ಮತ್ತು ವೇಟ್ನು ಕರೆಕ್ಟ್ ಆಗಿರ್ತದ. ಅದರಿಂದ ಪ್ರೆಗ್ನೆನ್ಸಿಗೆ ನಿಮ್ಮ ಬಾಡಿ ರೆಡಿ ಆಗ್ತದ. ನೆಕ್ಸ್ಟ್ ಆದಷ್ಟು ನೀರು ಚೆನ್ನಾಗಿ ಕುಡೀರಿ. ಬಿಕಾಸ್ ಹೈಡ್ರೇಷನ್ ಈಸ್ ಅ ಮಸ್ಟ್. ಎಷ್ಟು ಚೆನ್ನಾಗಿ ನೀರು ಕುಡಿತೀರಿ ಅಷ್ಟು ಚೆನ್ನಾಗಿ ನಿಮ್ಮ ಬಾಡಿ ಕ್ಲೆನ್ಸ್ ಆಗ್ತದೆ. ಇದು ಒಂದು ನ್ಯಾಚುರಲ್ ಕ್ಲೆನ್ಸರ್ ಅಂತಾನೆ ಹೇಳ್ಬೋದು. ಆ್ಯಂಡ್ ಇದರಿಂದ ನಿಮ್ಮ ರೀಪ್ರೊಡಕ್ಟಿವ್ ಆರ್ಗನ್ಸಿಗೆ ಅಂದ್ರೆ ಗರ್ಭಾಶಯಕ್ಕೆಲ್ಲ ಕರೆಕ್ಟಾಗಿ ಬ್ಲಡ್ ಸರ್ಕ್ಯುಲೇಷನ್ ಆಗಕ್ಕೆ ಹೆಲ್ಪ್ ಮಾಡ್ತದ. ಮತ್ತು ಹಾರ್ಮೋನಲ್ ಟ್ರಾನ್ಸ್ಪೋರ್ಟಿಗೂ ಹೆಲ್ಪ್ ಮಾಡ್ತದ. ಮತ್ತು ನಿಮ್ಮ ಬಾಡಿ ವೀಕ್ ಆಗ್ಲಾರ್ದಂಗೆ ಫ್ರೆಶ್ ಆಗಿ ಇರೋಕ್ಕೆ ಹೆಲ್ಪ್ ಮಾಡ್ತದ. ಆಸಿಡಿಟಿ, ಕಾನ್ಸ್ಟಿಪೇಷನ್, ಬ್ಲೋಟಿಂಗ್ ಪ್ರಾಬ್ಲಮ್ನು ಆಗ್ಲಾರ್ದಂಗೆ ನೋಡ್ಕೋತದ. ನೆಕ್ಸ್ಟ್
ಪ್ರತಿನಿತ್ಯ ಒಂದು 20-30 ನಿಮಿಷ ವಾಕಿಂಗ್ ಮಾಡೋದು. ಬೆಳಿಗ್ಗೆ ಆದ್ರೂ ಆಗಿರ್ಬೋದು, ಈವ್ನಿಂಗ್ ಆದ್ರೂ ಆಗಿರ್ಬೋದು, ಅಥವಾ 2 ಹೊತ್ತಾದ್ರೆ 2 ಹೊತ್ತಾದ್ರೂ ಆಗಿರಬಹುದು. ಪ್ರತಿನಿತ್ಯ ನಿಮ್ಮ ಡೈಲಿ ರೂಟೀನ್ ಅಲ್ಲಿ ಒಂದು 20-30 ನಿಮಿಷ ವಾಕ್ ಮಾಡೋದು ಇಟ್ಕೋರಿ. ಇದರಿಂದ ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ಚಂದ ಆಗ್ತದ, ಹಾರ್ಮೋನ್ಸ್ ಕೂಡ ಬ್ಯಾಲೆನ್ಸ್ ಆಗ್ತದ, ವೇಟ್ ಕರೆಕ್ಟ್ ಆಗ್ತದ, ಆಮೇಲೆ ಪ್ರೆಗ್ನೆನ್ಸಿ ಬೇಗ ಆಗಕ್ಕೆ ಬಹಳನೇ ಹೆಲ್ಪ್ ಮಾಡ್ತದ. ಇದ್ರ ಜೊತೆಗೆ ಒಂದಿಷ್ಟು ಜೆಂಟಲ್ ಆದ ಎಕ್ಸಸೈಸಸ್ ಮಾಡೋದನ್ನು ಇನ್ಕ್ಲೂಡ್ ಮಾಡ್ಕೋಬಹುದು. ಅಥವಾ ಎಕ್ಸಸೈಸ್ ಮಾಡಕ್ ಟೈಮ್ ಇರಲಿಲ್ಲ ಅಂದ್ರೂ ಅಟ್ಲೀಸ್ಟ್ ವಾಕಿಂಗ್ ಒಂದು ಒಳ್ಳೆ ಎಕ್ಸಸೈಸ್. ಸೊ ವಾಕಿಂಗ್ ಆದ್ರೂ ಮಾಡೋದು ರೂಢಿ ಮಾಡ್ಕೋರಿ, ನಿಮ್ಮ ರೂಟೀನ್ ಅಲ್ಲಿ ಇನ್ಕ್ಲೂಡ್ ಮಾಡ್ಕೋರಿ. ಇದು ಪರ್ಫೆಕ್ಟ್ ಆಗಿ ಹೆಲ್ಪ್ ಮಾಡ್ತದೆ ನಿಮ್ ವೇಟ್ ಕಂಟ್ರೋಲ್ ಮಾಡಕ್ಕ, ಹಾರ್ಮೋನ್ಸ್ ಬ್ಯಾಲೆನ್ಸ್ ಮಾಡಕ್ಕ, ಅಂಡ್ ಪ್ರೆಗ್ನೆನ್ಸಿಗೆ ಬಹಳ ಚಲೋ ಸಪೋರ್ಟ್ನು ಮಾಡ್ತದ. ನೆಕ್ಸ್ಟ್, ನಾವು ಫಿಸಿಕಲಿ ಎಷ್ಟು ಫಿಟ್ ಆಗಿರೋದು ಮುಖ್ಯ ಆಗಿರ್ತದ, ಅಷ್ಟೇ ಇಂಪಾರ್ಟೆಂಟ್ ಆಗಿರೋದು ನಮ್ಮ ಮೆಂಟಲ್ ಹೆಲ್ತ್. ಯಾಕಂದ್ರೆ ನಾವು ಜಾಸ್ತಿ ಒತ್ತಡ ಮಾಡ್ಕೊಂಡು ಅಥವಾ ಏನಾರೇ ಪ್ರೆಷರ್ ಮಾಡ್ಕೊಂಡು ಟೆನ್ಷನ್ ತಗೊಂಡು ನಮ್ಮ ಜೀವನ ಸಾಗಿಸ್ಲತ್ತಿದ್ವಿ ಅಂತಂದ್ರ ಅವಾಗ ಅದು ಓವ್ಯುಲೇಷನ್ ಹಾರ್ಮೋನ್ಸ್ ಜೊತೆ ಇಂಟರ್ಫಿಯರ್ ಮಾಡ್ತದ. ಅವಾಗ ಪ್ರೆಗ್ನೆನ್ಸಿ ಮತ್ತೆ ಡಿಲೇ ಆಗ್ತಾನೆ ಹೋಗ್ತದ. ಹಾಗಾಗಿ ನಾವು ರಿಲ್ಯಾಕ್ಸ್ ಆಗಿರೋದು, ಕಾಮ್ ಆಗಿರೋದು, ಸ್ಟ್ರೆಸ್ ತಗೊಳ್ಳದೆ ಇರೋದನ್ನು ಬಹಳನೇ ಮುಖ್ಯ ಆಗ್ತದ ಇಫ್ ಯು ಆರ್ ಟ್ರೈಂಗ್ ಫಾರ್ ಪ್ರೆಗ್ನೆನ್ಸಿ. ಸೊ ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ನಿಮ್ಮ ಡೈಲಿ ರೂಟೀನ್ ಅಲ್ಲಿ ವಾಕಿಂಗ್ ಮಾಡ್ತಿರಲ್ಲ, ಅದಾದ ನಂತರ ಒಂದ್ ಸ್ವಲ್ಪ ಹೊತ್ತು ಮೆಡಿಟೇಷನ್ ಅಥವಾ ಪ್ರಾಣಾಯಾಮ ಏನಾದ್ರೂ ಒಂದು 10 ನಿಮಿಷ ಆದ್ರೂ ಕಾಮ್ ಆಗಿ ಕೂತ್ಕೊಳ್ಳಕ ಟ್ರೈ ಮಾಡ್ರಿ. ಡೀಪ್ ಬ್ರೀದಿಂಗ್ ಎಕ್ಸಸೈಸಸ್ ಅರೆ ಮಾಡ್ರಿ, ಪ್ರಾಣಾಯಾಮ ಅರೆ, ಮೆಡಿಟೇಷನ್ ಅರೆ. ಇದಿಷ್ಟನ್ನ ಇನ್ಕ್ಲೂಡ್ ಮಾಡ್ಕೊಂಡಾಗ ನಿಮ್ಮ ಸ್ಟ್ರೆಸ್ ಕಮ್ಮಿ ಆಗ್ತದ, ನಿಮ್ಮ ಮೆಂಟಲ್ ಹೆಲ್ತ್ ಚೆನ್ನಾಗಿರ್ತದ, ಆದಷ್ಟು ಲವಲವಿಕೆಯಿಂದ ಖುಷಿಯಾಗಿರ್ತೀರಿ. ಸೊ ಈ ತರ ಒಂದು ಎಮೋಷನಲ್ ರೆಡಿನೆಸ್ ಬೇಕಾಗಿರ್ತದ ಪ್ರೆಗ್ನೆನ್ಸಿಗೆ. ಅದರಿಂದ ಪ್ರೆಗ್ನೆನ್ಸಿ ಆರೋಗ್ಯವಾಗ್ನೂ ಇರ್ತದ, ಮುಂದೆ ಏನು ಕಾಂಪ್ಲಿಕೇಶನ್ಸ್ ಪ್ರೆಗ್ನೆನ್ಸಿ ಜರ್ನಿನಾಗ ಬರ್ಲಾರ್ದಂಗ ಈ ರೀತಿಯಾದ ಒಂದು ಮೆಂಟಲ್ ಹೆಲ್ತ್ ಬಹಳನೇ ಸಪೋರ್ಟ್ ಮಾಡ್ತದ. ಫೈನಲಿ 5ನೇ ವಿಷಯ ಯಾವ್ದಂತಂದ್ರೆ, ನೀವು ಪ್ರೆಗ್ನೆನ್ಸಿ ಟ್ರೈ ಮಾಡತ್ತೀರಂದ್ರ ಆದಷ್ಟು ಬೇಗ ಒಂದು ಒಳ್ಳೆ ಡಾಕ್ಟರ್ ಹತ್ರ ಅಪಾಯಿಂಟ್ಮೆಂಟ್ ತಗೊಂಡು ಒಂದ್ಸಲ ಮೀಟ್ ಆಗಿ ಬರ್ಬೇಕು ಡಾಕ್ಟರ್ಗೆ. ಯಾಕಂತಂದ್ರ ಡಾಕ್ಟರ್ ಹತ್ರ ಹೋದಾಗ ಅವಾಗ ನಿಮ್ದು ಹೆಲ್ತ್ ಕಂಡೀಷನ್ ಯಾವ ರೀತಿ ಅದ ಅಂತ ಚೆಕ್ ಮಾಡ್ತಾರೆ. ಪ್ರೆಗ್ನೆನ್ಸಿಗೆ ನೀವು ಫಿಸಿಕಲಿ ಎಷ್ಟು ರೆಡಿ ಆಗಿದ್ದೀರಿ, ಎಷ್ಟು ಫಿಟ್ ಆಗಿದ್ದೀರಿ ಅಂತ ಚೆಕ್ ಮಾಡ್ತಾರೆ. ಲೈಕ್ ಫಾರ್ ಎಕ್ಸಾಂಪಲ್ ನಿಮ್ಮ ವೇಟ್ ಚೆಕ್ ಮಾಡ್ತಾರ, ಆಮೇಲೆ BP, ಶುಗರ್, ಆಮೇಲೆ ಹಾರ್ಮೋನ್ಸ್, ಥೈರಾಯ್ಡ್ ಹಾರ್ಮೋನ್ ಆಗಿರ್ಬೋದು, ಮತ್ತು ಪ್ರೆಗ್ನೆನ್ಸಿಗೆ ಸಪೋರ್ಟ್ ಮಾಡುವಂತ ಎಲ್ಲ ಹಾರ್ಮೋನ್ಸ್ ಎಲ್ಲ ಬ್ಯಾಲೆನ್ಸ್ ಆಗಿದ್ದಾವೋ ಇಲ್ಲೋ, ಕರೆಕ್ಟ್ ಆಗಿದ್ದಾನೋ ಇಲ್ಲೋ ಅಂತ ಅನ್ನೋದನ್ನೆಲ್ಲ ಚೆಕ್ ಮಾಡ್ತಾರ. ಮತ್ತೆ ಹಿಮೋಗ್ಲೋಬಿನ್ ಬ್ಲಡ್ ಟೆಸ್ಟ್ ಎಲ್ಲ ಮಾಡ್ತಾರ. ಸೊ ಈ ಎಲ್ಲ ಟೆಸ್ಟ್ ರಿಪೋರ್ಟ್ಸ್ ಬಹಳನೇ ನೆಸಸರಿ ಆಗ್ತದೆ. ಇದರಿಂದ ನಮಗೆ ಗೊತ್ತಾಗ್ತದ ನಮ್ಮ ಹೆಲ್ತ್ ಕಂಡೀಷನ್ ಯಾವ ರೀತಿ ಅದ ಅಂತ. ಅಕಸ್ಮಾತ್ ಹಾರ್ಮೋನ್ಸ್ ಬ್ಯಾಲೆನ್ಸ್ ಇರಲಿಲ್ಲ ಆದ್ರೂ ಅದಕ್ಕೆ ಈಗಲಿಂದಲೇ ಸಪ್ಲಿಮೆಂಟ್ಸ್ ಏನ್ ಕೊಡ್ತಾರೆ, ಪ್ರಿಸ್ಕ್ರೈಬ್ ಮಾಡಿರ್ತಾರ, ಅದನ್ನ ತಗೊಳ್ತಾ ಪ್ರೆಗ್ನೆನ್ಸಿಗೆ ಸಪೋರ್ಟ್ ಮಾಡ್ತಾರ. ಅದರಿಂದ ನೀವು ಬೇಗ ಕನ್ಸೀವ್ ಆಗಕ್ಕೂ ಹೆಲ್ಪ್ ಆಗ್ತದ. ಅಂಡ್ ಒಂದ್ಸಲ ಪ್ರೆಗ್ನೆಂಟ್ ಆದ್ಮೇಲೆ ನಿಮ್ಮ ಪ್ರೆಗ್ನೆನ್ಸಿ ಜರ್ನಿ ಹೆಲ್ದಿ ಆಗಿರಕ್ಕ, ಮಗು ಕೂಡ ಹೆಲ್ದಿಯಾಗಿ ಬೆಳೆಯಕ್ಕೂ ಇದು ಬಹಳನೇ ಹೆಲ್ಪ್ ಮಾಡ್ತದ. ಸೊ ಡಾಕ್ಟರ್ ಹತ್ರ ಹೋದ್ರೆ ಏನಾರೇ ಒಂದು ತೆಗ್ದ್ಬಿಡ್ತಾರ, ಸುಮ್ಮನೆ ಬ್ಲಡ್ ಟೆಸ್ಟ್ ಅಲ್ಲಿ ಅಥವಾ ಹಾರ್ಮೋನ್ ಅದು ಬ್ಯಾಲೆನ್ಸ್ ಇಲ್ಲ, ಇದು ಬ್ಯಾಲೆನ್ಸ್ ಇಲ್ಲ ಅಂತ ಅನ್ಕೊಂಡು ಮೊದಲೇನೆ ಡೌಟ್ಫುಲ್ ಆಗಿ ಭಯ ಪಟ್ಕೊಂಡ್ರೆ ಲೈಕ್ ನಿಮ್ ಹೆಲ್ತ್ ಕಂಡೀಷನ್ ಗೊತ್ತಾಗಂಗಿಲ್ಲ, ಮುಂದೆ ಆಗುವಂತ ಕಾಂಪ್ಲಿಕೇಶನ್ಸಿಗೆ ಮೊದಲೇ ಪ್ರಿಕಾಷನ್ ತಗೊಳಂಗ ಆಗಂಗಿಲ್ಲ. ಸೊ ಒಂದು ಕ್ಲಾರಿಟಿ ಸಿಗ್ತದೆ ನಿಮ್ಗೆ ಹೋದ್ಮೇಲೆ. ಎಲ್ಲ ಕರೆಕ್ಟ್ ಆಗಿತ್ತಂದ್ರೆ ಇಟ್ ವಿಲ್ ಬಿ ಎ ಸ್ಮೂತ್. ಇಲ್ಲ ಅಂದ್ರೆ ಇದಕ್ಕೆ ಮುಂಚೆನೆ ನೀವು ಒಂದು ಪ್ರಿವೆಂಟಿವ್ ಮೆಜರ್ ತಗೊಂಡಂಗ ಆಗ್ತದ. ಸೊ ಐ ಥಿಂಕ್ ಪ್ರೆಗ್ನೆನ್ಸಿನ ಹೆಲ್ದಿ ಮಾಡ್ಕೊಳಕ ಡಾಕ್ಟರ್ದು ನೆಸಸರಿ ಪ್ರೆಗ್ನೆಂಟ್ ಆಗೋಕ್ಕಿಂತ ಮುಂಚೆನೂ ಬಹಳನೇ ಇರ್ತದಂತ. ನೀವೇನಂತೀರಿ? ಕಮೆಂಟ್ ಸೆಕ್ಷನ್ ನಂಗೆ ಹೇಳ್ರಿ. ಸೊ ಇನ್ ತಡ ಮಾಡಬೇಡ್ರಿ, ಈ 5 ವಿಷಯಗಳ ಬಗ್ಗೆ ಗಮನ ಕೊಡ್ರಿ, ನಿಮ್ಮ ಪ್ರೆಗ್ನೆನ್ಸಿ ಜರ್ನಿನ ಹೆಲ್ದಿ ಜರ್ನಿಯಾಗಿ ಮಾಡ್ಕೊರಿ. ಸೊ ನೀವೇನಾದ್ರೂ ಪ್ರೆಗ್ನೆನ್ಸಿ ಪ್ಲಾನ್ ಮಾಡತ್ತಿದ್ರಿ ಅಥವಾ ನಿಮ್ಗೆ ಗೊತ್ತಿರೋರು ಯಾರಾದ್ರೂ ಪ್ರೆಗ್ನೆನ್ಸಿ ಪ್ಲಾನ್ ಮಾಡತ್ತಿದ್ರ ಅಂದ್ರೆ ಈ ವಿಡಿಯೋನ ಸೇವ್ ಮಾಡಿ ಶೇರ್ ಮಾಡ್ರಿ. ಅಂಡ್ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.